ರವಿ ರವಿ ಅಮ್ಮ ನಾಳೆ ಬರ್ತಾರಂತೆ ಫೋನ್ ಮಾಡಿದ್ರು. ಅಪ್ಪ ಫೈನಲಿ ಮನೆಗೆ ವಾಪಸ್ ಬರ್ಬೇಕು ಅಂತ ಮನ್ಸ್ ಮಾಡಿದ್ರಲ್ಲ, ಅವ್ರು ಹೋಗಿದ್ ನೋಡಿದ್ರೆ ಎಲ್ಲಿ ಪರ್ಮನೆಂಟ್ ಆಗಿ ಯಾವ್ದಾದ್ರು ತೀರ್ಥಕ್ಷೇತ್ರಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ ಅಂತ ಅನ್ಕೊಂಡೆ. ಅಯ್ಯಯ್ಯೋ ಅದ್ಯಾಕೆ ಹಾಗೆ ಮಾತಾಡ್ತಿದ್ಯಾ? ಅಮ್ಮ ಹೋಗಿರೋದು ಅಜ್ಜಿ ಟ್ರೀಟ್ಮೆಂಟ್ಗೋಸ್ಕರ. ಅಲ್ಲಿ ಸ್ವಲ್ಪ ಲೇಟ್ ಆಗಿರುತ್ತೆ, ಅದಕ್ಕೆ ಬರೋದು ಲೇಟ್ ಆಗಿದೆ ಅಷ್ಟೇ. ಅಲ್ಲ ಹರಿ, ಅಜ್ಜಿನ ನೋಡ್ಕೊಳಕ್ಕೆ ನಿಮ್ಮ ಅಮ್ಮನೇ ಹೋಗ್ಬೇಕಾಗಿತ್ತಾ? ನಿಮ್ಮ ಅಪ್ಪ ಇದ್ರಲ್ಲ, ಹೇಗಿದ್ರು ಅವ್ರಿಗೂ ಕೆಲಸ ಇಲ್ಲ, ಅವ್ರು ಹೋಗಿ ನೋಡ್ಕೋಬೋದಾಗಿತ್ತಲ್ವಾ? ಇವಾಗ ಯಾಕೆ ಮಾತೆಲ್ಲ ಬರ್ತಿದ್ದಾರೆ ತಾನೆ, ಸುಮ್ಮನೆ ಇರು. ಸದ್ಯ ನನ್ನ ಕೆಲಸ ತಪ್ಪು. ಅಪ್ಪ ಸದ್ಯ ನನಗೂ ಅಷ್ಟೇ, ನೀನ್ ಮಾಡೋ ಸಾಂಬಾರ್ ತಿನ್ನೋ ತಪ್ಪು. ಅಂದ್ರೆ ಏನ್ ನಿನ್ ಮಾತನಾಡ್ತ? ನಾನು ಅಡುಗೆ ಮಾಡೋದು ಚೆನ್ನಾಗಿರಲ್ಲ ಅಂತನಾ? ಅದನ್ನ ಬೇರೆ ಬಾಯ್ ಬಿಟ್ಟು ವರ್ಣಿಸ್ತಾರೆ. ಸಾಂಬಾರ್ ಅಂತ ಮಾಡ್ತೀಯಾ, ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ. ಏನ್ ಮಾಡ್ಲಿ, ವಿಧಿ ಇಲ್ವಲ್ಲ ಅಂತ ತಿನ್ಬೇಕು ಅಷ್ಟೇ. ಮನೆ ನೋಡಿದಿನ, ಇದನ್ ಹೊಸ ಮನೆ ಅಂತಾರ? ಬಟ್ಟೆ ಎಲ್ಲಿದೆಯೋ ಅಲ್ಲೇ ಬಿದ್ದಿದೆ. ಪಾತ್ರೆ ತೊಳಿತೀಯಾ, ಕಲೆ ಹೋಗಲ್ಲ. ಅಪ್ಪ ಸದ್ಯ ನಾಳೆ ಅತ್ತೆ ಬರ್ಲಿ, ಮನೆನೂ ಕ್ಲೀನ್ ಆಗತ್ತೆ. ನೋಡು ಹರಿ, ಈಗಲೇ ಹೇಳ್ತಾ ಇದ್ದೀನಿ, ತಿರ್ಗಾ ಹೊರಗಡೆ ಸುತ್ತ ಕಳಿಸ್ಬೇಡ. 24 ಗಂಟೆ ಇಲ್ಲೇ ಇರಬೇಕು ಅಷ್ಟೇ. ಒಳ್ಳೆ ಕಥೆ ಆಯ್ತಲ್ಲ ನಿಂದು. ಮನೆ ಬಿಟ್ಟು ಹೊರಗಡೆ ಹೋಗ್ಬೇಡ ಅಂತ ಹೇಗೆ ಹೇಳಿ ನಾನು? ಆಯ್ತು, ನೀನ್ ಹೇಳಕ್ ಹೋಗ್ಬೇಡ, ನಾನೇ ಹೇಳ್ತೀನಿ. ಇಷ್ಟು ದಿನ ಅಜ್ಜಿ ಟ್ರೀಟ್ಮೆಂಟು ಅಂತ ರೀಸನ್ ಕೊಟ್ಕೊಂಡು ಊರ್ ಸುತ್ತಿದ್ರು, ಈಗ ಇನ್ನೊಂದೇನೋ ಬರುತ್ತೆ. ಒಂದ್ ಕೆಲ್ಸ ಮಾಡ್ಲಿ ಹರಿ, ಒಂದು ಇಲ್ಲಿರ್ಲಿ, ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಅಲ್ಲಿರ್ಲಿ, ನೀನೇ ಡಿಸೈಡ್ ಮಾಡು. ಬೇಡಪ್ಪ, ಅಮ್ಮ ನಮ್ಮ ಜೊತೆನೇ ಇರಲಿ. ನೀನು ಹೊರಗಡೆ ಹೋಗ್ಬೇಡ ಅಂತ ನಾನು ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಹೇಳ್ತೀನಿ, ಸರಿನಾ? ಅಡುಗೆಗೆ ಏನು ಮಾಡಲಿ? ಅಪ್ಪ ಏನು ಮಾಡಕ್ ಹೋಗ್ಬೇಡ, ಇವತ್ತು ಒಂದಿನ ಅಲ್ವಾ, ಏನಾದ್ರು ಆರ್ಡರ್ ಮಾಡಿ ತರಿಸ್ಕೊಡ್ತೀನಿ ನಾನು. ಓಕೆ, ನನ್ನ ಕೆಲಸ ತಪ್ಪು. ಒಂದು ವೆಜ್ ಪಲಾವ್ ಪ್ಲೀಸ್.